ತುಂಬ ಖುಷಿ ಆಗ್ತದೆ ಸರ್. 4ನೇ ಸಿನಿಮಾ ವಾಮನ ಜನ ಕೊಡ್ತಾರೆ. ತುಂಬ ಖುಷಿ ಇದೆ. ಅದೇ ನಾನು ನೀಲಿ ಥ್ಯಾಂಕ್ಸ್ ಎಲ್ಲ ನನ್ನ ಪ್ರೀತಿಯ ವಿಜಯಲಕ್ಷ್ಮಿ ಅಂತ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲ, ತುಂಬ ಖುಷಿ, ಅವರು ಖುಷಿ ಪಟ್ಟರು ಸರ್. ಕ್ಲೀನ್ ಆ್ಯಂಡ್ ನೀಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರೆ. ಒಂದಷ್ಟು ಚೇಂಜಸ್ ಕೇಳಿದ್ರು, ಅದು ಬಿಟ್ಟರೆ ತುಂಬ ಇಷ್ಟಪಟ್ಟರು ಅವ್ರ ಸಿನಿಮಾ. ಇಲ್ಲ, ಅದೊಂದು ಸಾವನ್ ಲಿಮ್ಸ್ ಬಂದು ಹೋಗುತ್ತಲ್ಲ, ಸೊ ಅದು ನಮ್ಮ ಇದಕ್ಕೆ ಪ್ಲಾನ್ ಮಾಡಿಲ್ಲ. ದರ್ಶನ್ ಸರ್ ಹಾಕೋಣ ಆಯ್ತು, ಹಾಕಿ ಒಳ್ಳೆ ಎಂಜಾಯ್ ಮಾಡಿ. ಅದೇ ತಾಯಿ ಸೆಂಟಿಮೆಂಟು, ಆಮೇಲೆ ತಂದೆ ಇದು ನೀವು ಹೇಳಿದ್ರಲ್ಲ, ಅದೇ ಅವರು ಕಂಪ್ಲೀಟ್ ಅದೇ ಇಷ್ಟ ಆಗಿರೋದು ಕಂಪ್ಲೀಟ್. ಆಮೇಲೆ ಫ್ರೆಂಡ್ಶಿಪ್ಪು ತುಂಬ ಖುಷಿ ಆಗುತ್ತೆ. ತುಂಬ ಚಪ್ಪಾಳೆ. ಒಂದು ವರ್ಷ ಆಗಿತ್ತು ನಮ್ಗೆ ಬಂದು ಸಿನಿಮಾ ಬಂದು, ಸೊ ಇವತ್ತು ಆ ಖುಷಿ ಫುಲ್ಫಿಲ್ ಆಗಿದೆ. ಹಾಂ ಸರ್, ಆಲ್ ಗ್ರೇಟ್ಸ್ ಗೊತ್ತು ಮೈ ಫೈಟ್ ಮಾಸ್ಟರ್ಸ್ ಅರ್ಜುನ್ ಸರ್ ಮತ್ತು ನಮ್ಮ ವಿಕ್ರಮ್ ಮಾಸ್ಟರು ಇಬ್ಬರು ಸೇರಿ ನಮ್ಗೆ ಒಂದು ಪ್ರಾಕ್ಟೀಸ್ ಕೊಟ್ಟು ವಿತೌಟ್ ಏನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿ ಹಾಂ, ಈಗ ಪ್ರಸನ್ನಾಗಿ ಮತ್ತೆ ಸಿದ್ದೇಶ್ವರ ಥಿಯೇಟರ್ ವಿಸಿಟ್ ಮಾಡೋ ಪ್ಲಾನ್ ಇದೆ. ಆ ಪ್ಲಾನ್ ಹೋಗಿ ಬರ್ತೀವಿ ಸರ್. ಖುಷಿಯಾಗಿ ಸರ್, ಅದೇ ಹೇಳಿದ್ದು ಸರ್. ಆಗ ಮನಸ್ಸಲ್ಲಿ ನಾವು ಶ್ರದ್ಧೆನ ಹೇಳೋ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾರೆ ಅನ್ನೋದಕ್ಕೆ ಇತ್ತು. ಅದಕ್ಕೆ ಎಸ್ ಮೇಡಮ್, ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಆ ಥರ ಚೇಂಜ್ ಮತ್ತೆ ಮುಂದೆ ಬನ್ನಿ ನೀವು ಅಲ್ಲಿ ಒಂದು ಕಡೆ. ಅದು ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಬಟ್ ಅವ್ರ ಫ್ರೆಂಡ್ಶಿಪ್ಪು, ತಾಯಿ ಸೆಂಟಿಮೆಂಟು, ಆ ಸೀಕ್ವೆನ್ಸ್ಗಳು ತುಂಬ ಇಷ್ಟಪಟ್ಟು. ದರ್ಶನ್ ಸರ್ ಹೇಳ್ತಿದ್ರೆ ಲವ್ ತುಂಬ ಚೆನ್ನಾಗಿ ಮಾಡ್ತಾರೆ ಧನ್ವೀರ್ ಅವರು. ಸರ್ ಅನ್ನ ರೇಟ್ಸ ಕೇಳಿದೆ ಅಷ್ಟೇ, ಆ ಥರದ್ದೆಲ್ಲ ಇಲ್ಲ. ಇಷ್ಟಪಟ್ಟಿದೆ. ಮುದ್ದು ರಾಕ್ಷಸಿ ಸಾಂಗ್ ಅವ್ರಿಗೆ ಇಷ್ಟ ಅಲ್ವಾ, ಅದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹ್ಞೂ ಸರ್, ಆಯಿತು ಸರ್. ಇಲ್ಲ, ಆ್ಯಕ್ಚುಲಿ ಅಂದರೆ ಫಸ್ಟ್ ಸ್ಟಾರ್ ಸಿನಿಮಾಗಳನ್ನ ನೋಡಿ ಸೆಲೆಬ್ರೇಟ್ ಮಾಡಿರೋವಂಥದ್ದು. ಸೊ ಧನ್ವೀರ್ ಸರ್ ಸಿನಿಮಾಗೆ ಈ ಲೆವೆಲ್ಗೆ ಕ್ರೇಜು ಮತ್ತು ಕ್ರೌಡು, ಒಂದು ಮಾಸ್ ಸಿನಿಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ನೇ ಹೊಸ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬ ಖುಷಿ ಇದೆ. ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ನಡೆದಿದೆ ಅನ್ನೋದಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಮತ್ತು ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನ ಮೇಲೆ ಇದೆ ಅನ್ನೋದಕ್ಕೆ ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ತುಂಬ ಖುಷಿಯಾಗಿದೆ ಕೆಳಗಡೆ ಅವ್ರ ದಿನ ಇದು ಅವ್ರಿಗೆ ಮಾಡಲಿಲ್ಲ ಅಂದರೆ ನನಗೆ ಅಷ್ಟೇ. ಇಲ್ಲ ಸರ್, ಅದೇನು ಕೇಳ್ತಿರೋದು ಗೊತ್ತಾಯ್ತು. ಮದುವೆ ವಿಚಾರ ಬಗ್ಗೆ ಸುಮ್ಮನೆ ರೇಗಿಸ್ತಾ ಅಣ್ಣ ರೇಗಿಸ್ತಾ ಇರೋದು, ಅದು ಖುಷಿಯಾಗಿತ್ತು. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.